ಥ್ಯಾಂಕ್ ಯು ಜೀರಾ, ಥ್ಯಾಂಕ್ ಯು. ತ್ರಿಶೂಲ್, ಹೋಗ್ತಾದ್ರು ಹೋಗ್ಬೇಡ ಅಂತ ಒಂದು ಮಾತು ಹೇಳಕ್ ಆಗ್ತಿಲ್ವಾ ತ್ರಿಶೂಲ್ ನಿನ್ಗೆ? ಮನಸ್ಸಲ್ಲಿ ನನಗಷ್ಟು ಜಾಗ ಇಲ್ವಾ? ನಮ್ದು ಒಂದಿನದ ಪ್ರೀತಿ ಅಲ್ಲ ತ್ರಿಶೂಲ್, ನಮ್ದು ಜನ್ಮ ಜನ್ಮದ ಅನುಬಂಧ. ಅದ್ ನನಗೆ ಗೊತ್ತಿಲ್ವಾ? ನಿನಗೋಸ್ಕರ ನಾನು, ನನಗೋಸ್ಕರ ನೀನು ಹುಟ್ಟಿರೋದು. ನನ್ನ ಹೃದಯ ನೀನಾದ್ರೆ ನಿನ್ನ ಹೃದಯದ ಮಿಡಿತ ನಾನಲ್ವಾ? ಹಾಗಿದ್ಮೇಲೆ ಶಿವಾನಿ, ನನ್ನ ಬಿಟ್ಟು ಹೋಗ್ಬೇಡ ಶಿವಾನಿ ಅಂತ ಯಾಕೋ ಒಂದು ಮಾತು ಹೇಳ್ತಿಲ್ಲ ತ್ರಿಶೂಲ್? ಹೋಗ್ಬೇಡ ಅಂತ ಹೇಳು ತ್ರಿಶೂಲ್, ಒಂದೇ ಒಂದ್ಸತಿ ಹೇಳು ಪ್ಲೀಸ್. ಶೈಲು, ಏನಾಯ್ತು? ಯಾಕೆ ಹೀಗೆಲ್ಲ ಆಡ್ತಾ ಇದೆಯಾ? ನಿನ್ನ ಕಳ್ಸೋದಕ್ಕೆ ನನಗೂ ಇಷ್ಟ ಇಲ್ಲ. ಆದ್ರೇನು ಮಾಡೋದು? ನಿನಗೆ ಯಾವ ಅಪಾಯನೂ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನೇ ನಿನ್ನ ಕಳ್ಸೋಕೆ ಒಪ್ಕೊಂಡಿದ್ದೀನಿ. ನಾನೇ ಹೇಳ್ತಾ ಇದ್ದೀನಲ್ಲ, ಹೋಗು, ಪರವಾಗಿಲ್ಲ. ಇಲ್ಲ ತ್ರಿಶೂಲ್, ಇಲ್ಲಿದ್ರೆ ನೀನು ನನ್ನ ಜೊತೆ ಇರ್ತೀಯ ಅಲ್ವಾ? ಸಾವಾದ್ರೂ ಬದುಕಾದ್ರೂ ಜೊತೆಲಿ ಇರ್ತೀವಲ್ವಾ? ನಿನ್ನ ಹೋರಾಟದಲ್ಲಿ ನಾನು ಸತ್ರೆ ಅದು ನನ್ನ ಪುಣ್ಯನೇ ತ್ರಿಶೂಲ್. ದಯವಿಟ್ಟು ನನ್ನ ಹೋಗ್ಬೇಡ ಅಂತ ಹೇಳು ತ್ರಿಶೂಲ್, ಹೇಳು ಹೇಳು ತ್ರಿಶೂಲ್. ಅಸಂಭವ. ನಾನು ರಕ್ತ ಹೀರಿದ ಮೇಲೆ ಗಂಧರ್ವ, ಯಕ್ಷ, ಕಿನ್ನರ, ಕನ್ಯೆಯರೇ ಬದುಕಿಲ್ಲ. ಮಂತ್ರ, ತಂತ್ರ, ಪಾರಂಗತರೇ ಉಳಿದಿಲ್ಲ. ಅಂತದ್ರಲ್ಲಿ ಇವಳು ಹೇಗೆ ಉಳಿದ್ಲು? ನಾನು ಅವಳ ರಕ್ತ ಹೀರಿದ್ದೀನಿ, ಹಾಗಾಗಿ ನಾನು ಸಹಜವಾಗಿ ಇದ್ದೀನಿ. ಆದ್ರೆ ಅವಳು ಜೀವಂತ ಶವವಾಗಿರ್ಬೇಕು ಅಲ್ವಾ? ಅಥವಾ ಹೀಗ್ಲೋ ಆಗ್ಲೋ ಅಂತ ಉಸಿರು ಚೆಲ್ಲೋದಕ್ಕೆ ಕಾಯ್ತಾ ಕೂತಿರ್ಬೇಕು. ಆದ್ರೆ ಅವಳು ಜೀವಂತವಾಗಿರೋದಕ್ಕೆ ಹೇಗೆ ಸಾಧ್ಯ? ನಾನು ಹೇಳಿದ್ದೆ ತಾನೆ, ಅವಳು ಸಾಮಾನ್ಯದವಳು ಅಲ್ಲ ಅಂತ. ಅವಳಿಗೆ ಯಾವುದೋ ಒಂದು ಶಕ್ತಿ ಇದೆ, ಅಥವಾ ಯಾವುದೋ ಒಂದು ಶಕ್ತಿ ಅವಳನ್ನ ಕಾಯ್ತಾ ಇದೆ. ಎಲ್ಲೋ ಒಂದು ಕಡೆ ನನಗೆ ಅವಳೆ ನಾಗಿನಿ ಇರಬೇಕು ಅನ್ನೋ ಅನುಮಾನ ಕಾಡ್ತಾ ಇದೆ. ಸುಮ್ಮನೆ ಇರೋದಿರು ವಿಜಯ. ಅವಳು ನಾಗಿನಿ ಆಗಿದ್ದರೆ ನೀನು ಧನಂಜಯ ಅಲ್ಲ ದಿಗ್ವಿಜಯ ಅಂತ ಗೊತ್ತಾಗಿ ನಿನ್ನನ್ನ ಭೀಕರವಾಗಿ ಸಾಯಿಸ್ತಾ ಇದ್ಲು ತಾನೆ. ಅಷ್ಟೇ ಅಲ್ಲ, ಅವಳಿಗೆ ಬೇರೆ ಯಾವುದಾದರೂ ಶಕ್ತಿ ಇದ್ದಿದ್ರೆ ನಾವ್ಯಾರು, ನಮ್ಮ ಅಸಲಿ ರೂಪ ಏನು ಅಂತ ಅವಳಿಗೆ ತಿಳಿಬೋದಾಗಿತ್ತಲ್ವಾ? ಇದೇನು ಆಗಿಲ್ಲ ಅಂದ್ರೆ ಅವಳು ಸಾಧಾರಣ ಹೆಣ್ಣು ಅಂತ ಅರ್ಥ ತಾನೆ. ಹಾಗಾದ್ರೆ ಅವಳು ಸಹಜವಾದ ಹೆಣ್ಣು ಅಂತಾದ್ರೆ ಅವಳ ರಕ್ತ ಹೀರಿದ್ರು ಅವಳು ಯಾಕಿನ್ನೂ ಹಾಗೆ ಇದ್ದಾಳೆ? ಅಂದ್ರೆ ಅವಳ ಶಕ್ತಿ ನಿನ್ನ ಶಕ್ತಿಗೂ ಮೀರಿದ್ದ. ನನ್ನ ರೂಪನ ಕಳ್ಕೊಂಡ ಮೇಲೆ ನನ್ನ ಶಕ್ತಿಗಳನ್ನ ಕಳ್ಕೊಂಡು ಬದುಕ್ತಾ ಇರೋ ನಾನು, ನನ್ನ ಲೆಕ್ಕಾಚಾರಗಳು ತಪ್ಪಾಗಬಹುದು. ಆದರೆ
ನಿಮ್ಮ ಲೆಕ್ಕಾಚಾರಗಳು ಯಾಕೆ ಪದೇ ಪದೇ ತಪ್ಪಾಗ್ತಾ ಇದೆ ಅಂದ್ರೆ ನಿಮಗಿಂತಲೂ ಮಿಗಿಲ ಅವಳು. ನನಗೆ ನನ್ನ ಅನುಮಾನನೇ ಮತ್ತೆ ಮತ್ತೆ ಗಟ್ಟಿ ಆಗ್ತಾ ಇದೆ. ಅವಳು ಸಾಮಾನ್ಯವಾದ ಸ್ತ್ರೀ ಅಲ್ಲ. ಅವನ ಅನುಮಾನಗಳು ಸರಿಯಾಗಿದೆ ಕೃಷ್ಣೆ. ನೀನು ಅವಳ ರಕ್ತ ಹೀರದ ಮೇಲೆ ಅವಳು ಬದುಕು ಬರೋದಕ್ಕೆ ಹೇಗೆ ಸಾಧ್ಯ? ಮನೇಲಿ ಇರಬೇಕಾದವಳು ಹೊರಗಡೆಯಿಂದ ಬಂದು ಅಂದ್ರೆ ಏನ್ ಅರ್ಥ? ತ್ರಿಶೂಲ್ ಕಾಣೆ ಆಗಿದೆ ಅಂದ್ರೆ ಏನ್ ಅರ್ಥ? ಇಬ್ರು ಜೊತೆಯಾಗಿ ಬಂದಿದ್ದೆ ಎಲ್ಲಿಂದ? ಇದನ್ನೆಲ್ಲ ನೋಡ್ತಾ ಇದ್ರೆ ಇದ್ರ ಹಿಂದೆ ಏನೋ ದೊಡ್ಡ ರಹಸ್ಯನೇ ಇದೆ ಅನಿಸ್ತಾ ಇದೆ. ನಮ್ಗೆ ಗೊತ್ತಿಲ್ದಿರೋ ಒಂದು ಶಕ್ತಿ ಇದೆ. ಅದೇನು ಅಂತ ಮೊದಲು ನಾವು ಕಂಡುಹಿಡಿಬೇಕು. ಕೂತ್ಕೊಳ್ಳಿ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ದೊಡ್ಡ ಗುರುಗಳು ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ. ಪ್ರಸಾದ ತಗೊಳ್ಳಿ. ಒಂದು ನಿಮಿಷ, ನನ್ನ ಮಗ ಸೊಸೆ ಬರ್ತಾರೆ, ಅವ್ರ ಕೈಯಲ್ಲೇ ಕೊಡಿ. ಮಧುಮತಿ, ಶಿವನೇ ತ್ರಿಶೂಲ್ನ ಕರಿ. ಇವರೇ ನನ್ನ ಮಗ ಸೊಸೆ, ಅವ್ರ ಕೈಯಲ್ಲೇ ಕೊಡಿ. ಏನು ವಿಶೇಷ? ಏನಿಲ್ಲಮ್ಮ, ನಿನ್ನ ಆರೋಗ್ಯ, ಗಂಡ ಹೆಂಡತಿ ಸಂಬಂಧ ಚೆನ್ನಾಗಿರ್ಲಿ, ನಿಮ್ಮ ಸಂತೋಷಕ್ಕೆ ಯಾವ ಅಡೆತಡೆನೂ ಬರಬಾರ್ದು ಅಂತ ಧನ್ವಂತ್ರಿ ಹೋಮ ಮಾಡ್ಸಕ್ಕೆ ಹೇಳಿದ್ದೆ. ಧನ್ವಂತ್ರಿ ಹೋಮನ? ಹೌದಪ್ಪ, ಅದಕ್ಕೆ ಪ್ರಸಾದ ತಗೋ ಬಂದೆ. ನೋಡಪ್ಪ, ಕುಂಕುಮನ್ನ ನಿನ್ನ ಹೆಂಡತಿ ಹಣೆಗಿಡು. ನಾನ? ಲೈ, ಗಂಡದನೇ ಹೆಂಡತಿ ಕುಂಕುಮ ಮಾಡಬೇಕು. ನೀನು ಅವ್ಳು ಗಂಡ ಅಲ್ವಾ? ಇಡ. ಸರಿ, ನಾನಿನ್ನು ಹೊರಡ್ತೇನೆ. ಶಿವಾನಿ, ಅವ್ರ ಆಶೀರ್ವಾದ ತಗೊಳಮ್ಮ. ಶೀಘ್ರಮೇವ ಪುತ್ರ ಪ್ರಾಪ್ತಿರಸ್ತು. ಅಮ್ಮ, ನಾವು ಬರ್ತೇವೆ. ಹಾಂ, ಸರಿ. ಅಲ್ಲ, ಅವ್ರು ಯಾಕೆ ಹಾಗೆ ಹೇಳಿ ಹೋದ್ರು? ನನ್ನ ಆರೋಗ್ಯಕ್ಕೆ ಏನಾಗಿದೆ? ನಾನು ಚೆನ್ನಾಗೇ ಇದ್ದೀನಲ್ಲ. ಶಿವಾನಿ, ನಮ್ಮ ಮನೆ ವಾರಸ್ದಾರ ಹೊತ್ಕೊಂಡಿರೋ ನೀನು ಆರೋಗ್ಯವಾಗಿರ್ಬೇಕಲ್ವಾ? ಓ, ತ್ರಿಶೂಲಿ ಮನೆ ವಾರಸ್ದಾರ, ಅವನ್ನ ನಾನು ಈ ತಾಳಿಲಿ ಹೊತ್ತಿದ್ದೀನಿ ಅಂತನಾ? ತಮಾಷೆ ಮಾಡಬೇಡಮ್ಮ. ಹೊಟ್ಟೆಯಲ್ಲಿ ನಮ್ಮನೆ ಕುಡಿ ಇದೆ. ಅರ್ಥ ಆಗಲಿಲ್ಲ. ಪ್ರೆಗ್ನೆಂಟ್ ಅಂದೆ. ಯಾರು? ಇನ್ಯಾರು? ನೀನೇ. ಗಾಬರಿ ಆಗೋಂಥದ್ದೇನೂ ಇಲ್ಲ ತ್ರಿಶೂಲ್, ನೀವು ಅಪ್ಪ ಆಗ್ತೀರಾ. ದೂರದಿಂದ ನಾನು ನಿನ್ನನ್ನು ನೋಡ್ತಾನೆ ಇದ್ದೀನಿ. ಏನು ಯೋಚನೆ ಮಾಡ್ತಿದ್ದೆ ದಿಗ್ವಿಜಯ? ಈ ಒಂದು ವಿಷಯ ಇಷ್ಟು ದಿವಸ ಅದರ ಗಮನಕ್ಕೆ ಬರಲಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಅದೇ ಯಾವ ವಿಷಯ ಅಂತ ಕೇಳ್ತಾ ಇರೋದು. ಶಿವಾನಿ ಅಂತ ಹೇಳಿಕೊಂಡು ಈ ಮನೆಗೆ ಬಂದವಳನ್ನ ಈ ಮನೆಯವರೆಲ್ಲರೂ ನಂಬಿದ್ದಾರೆ. ಆದರೆ ಅವಳು ಶಿವಾನಿ ಅಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಒಂದು ಒಳ್ಳೆ ಅವಕಾಶ ಇತ್ತು.
ಶಿವಾನಿ ಪ್ರೆಗ್ನೆಂಟ್ ಆಗಿದ್ಲು. ಆ ವಿಷಯನೇ ಮರೆತು ಬಿಟ್ಟಿದ್ದೆ ನಾನು. ಇವಾಗ ಇದನ್ನೆಲ್ಲ ಹೇಳೋದ್ರಿಂದ ಏನು ಪ್ರಯೋಜನ? ನನ್ನ ಸೊಸೆ ನನ್ನ ಮಗನ ಮಗುಗೆ ತಾಯಿ ಆಗೋಳಿತು. ಆಗ ನನಗೆ ಅವಳು ನಾಗಿಣಿ ಅಂತ ಗೊತ್ತಾಯಿತು. ಅವಳಿಂದ ತೊಂದರೆಯಾಗಿ ನಾನು ಭೂಗರ್ಭ ಸೇರಿದೆ. ಆಮೇಲೆ ನೀವು ನನ್ನ ಪ್ರಾಣ ಉಳಿಸಿದ್ರಿ. ನಾಗಿಣಿ ಸತ್ತು ಹೋದ್ಲು. ಅವಳನ್ನ ಸುಟ್ಟು ಹಾಕೋದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ಅಂತೇಳಿ ತ್ರಿಶೂಲ್ ಮನೆಗೆ ಬಂದು ಹೇಳ್ದ. ಹಾಗಿದ್ಮೇಲೆ ಮನೆಗೆ ಬಂದಿರೋಳು ಶಿವಾನಿ ಆಗಿರೋದಕ್ಕೆ ಹೇಗೆ ಸಾಧ್ಯ? ಇದ್ದಕ್ಕಿದ್ದ ಹಾಗೆ ನಿನಗೆ ಯಾಕೆ ಈ ಅನುಮಾನ ಬಂತು? ನೀನು ಪ್ರೆಗ್ನೆಂಟ್ ಅಂತೇಳಿ ದಮಯಂತಿ ಹೇಳಿದಾಗ ಅವಳ ಮುಖದಲ್ಲಿ ಆತಂಕ ಹೇಗಿತ್ತು ಅಂದರೆ ಸಿಡಿಲು ಬಡ್ದ ಹಾಗಿತ್ತು. ನಾನೇ ಶಿವಾನಿ ಅಂತ ಹೇಳ್ಕೊಂಡು ಬಂದಿರೋಳಿಗೆ ಪಾಪ ಶಿವಾನಿ ಗರ್ಭಿಣಿಯಾಗಿದ್ಲು ಅನ್ನೋ ವಿಷಯ ಗೊತ್ತಿರಲಿಲ್ಲ ಅನಿಸುತ್ತೆ. ಆ ಆತಂಕನೇ ನಾನು ಅವಳ ಮುಖದಲ್ಲಿ ನೋಡಿತ್ತು. ಈಗೇನು ಮಾಡಬೇಕು ಅಂತ ಇದೆಯಾ? ಡಾಕ್ಟರ್ನ ಕರೆಸಿ ಚೆಕಪ್ ಮಾಡಿಸೋಣ ಅಂತಿದ್ದೀನಿ. ಹಾಗೆ ಚೆಕಪ್ ಮಾಡಿಸಿದಾಗ ಅವಳು ಪ್ರೆಗ್ನೆಂಟ್ ಹೌದೋ ಅಲ್ವೋ ಅಂತ ಗೊತ್ತಾಗುತ್ತೆ. ಒಂದು ವೇಳೆ ಅಲ್ಲ ಅಂತ ಏನಾದರೂ ಗೊತ್ತಾದರೆ ಅವಳು ಶಿವಾನಿ ಕೂಡ ಅಲ್ಲ ಅಂತ ಖಚಿತ ಆಗುತ್ತೆ. ಮತ್ತಿನ್ಯಾಕೆ ತಡ ದಿಗ್ವಿಜಯ? ಮೊದಲು ಹೋಗಿ ಆ ಕೆಲಸ ಮಾಡು. ಏನಯ್ಯ ಅಂದ್ಕೊಂಡಿದ್ಯಾ ನೀನು? ಎಷ್ಟು ಧೈರ್ಯ ನಿನಗೆ? ಇದ್ಯಾವುದಯ್ಯ ಹೊಸ ಸೀನು? ಈ ಟ್ವಿಸ್ಟ್ ಬಗ್ಗೆ ನನಗೆ ಹೇಳೇ ಇಲ್ವಲ್ಲ. ಶೈಲು, ಇದು ಇದು ಹೊಸ ಸೀನ್, ಇದೊಂಥರ ಸ್ಪೆಷಲ್ ಟಾಸ್ಕ್ ಇದು. ಆಗಲ್ಲ ನನ್ನ ಕೈಲಾಗಲ್ಲ. ನಾನು ಹೊಟ್ಟೆ ಹೊತ್ಕೊಂಡು ಆಕ್ಟ್ ಮಾಡ್ತಾ ಇದ್ರೆ ನನ್ನ ಫ್ಯಾನ್ಸು ಫಾಲೋವರ್ಸ್ ಎಲ್ಲರೂ ಬೇಜಾರು ಮಾಡ್ಕೊಳ್ಳೋದು. ನಿನ್ಗೇನು ಗೊತ್ತು? ಇನ್ನು ಚಿಕ್ಕ ಹುಡುಗರಿಂದ ಹಿಡಿದು ಮುದ್ಕುನವರೆಗೂ ಎಲ್ಲರೂ ಲವ್ ಮಾಡ್ತಾರೆ. ಹೀಗಾದ್ರೆ ಅವರೆಲ್ಲರೂ ನನ್ನ ಹೇಟ್ ಮಾಡ್ತಾರಷ್ಟೇ. ನನ್ನ ಕೈಲಾಗಲ್ಲ. ಇದು ಆಕ್ಟಿಂಗ್ ಅಷ್ಟೇ. ಈ ಥರ ಟಾಸ್ಕ್ಗಳನ್ನೆಲ್ಲ ಗೆದ್ರೆ ನಿನಗೆ ನೇಮು, ಫೇಮು, ದುಡ್ಡು, ಶೀಲ್ಡು ಎಲ್ಲ ಸಿಗೋದು. ಹೌದಾ? ಹಂಗಂತ್ಯ? ಹಂಗಾದ್ರೆ ಈ ಶೈಲು ಇನ್ಮೇಲೆ ಪ್ರೆಗ್ನೆಂಟಾ? ಮನೆಯವ್ರ ಮುಂದೆ ಮಾತ್ರ ತಾನೆ? ಹೌದೌದು, ಟಾಸ್ಕ್. ಓ, ಏನಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗು. ಚಿಕ್ಕಜ್ಮನ್, ಡಾಕ್ಟ್ರು ಬಂದರು. ನಮಸ್ತೆ. ಬನ್ನಿ. ಧನಂಜಯ, ಬನ್ನಿ. ಡಾಕ್ಟ್ರನ್ನ ಯಾಕಪ್ಪ ಕರೆಸಿದ್ಯಾ? ಅಲ್ಲಮ್ಮ, ಮನೆಯಲ್ಲಿರೋ ನೀವು ಯಾರೂ ಆ ವಿಷಯದ ಬಗ್ಗೆ ಕೇರ್ ಮಾಡ್ತಿಲ್ಲ ಅಂತಂದಾಗ ಅಟ್ಲೀಸ್ಟ್ ನಾನಾದರೂ ಕೇರ್ ಮಾಡಬೇಕು ಅಲ್ವಾ? ಅಂಥ ವಿಷಯ ಯಾವುದಪ್ಪ? ನಮ್ಮ ಶಿವಾನಿ ಪ್ರೆಗ್ನೆಂಟ್ ಅನ್ನೋ ವಿಷಯ ನನಗೆ ಇವತ್ತೇ ಗೊತ್ತಾಗಿತ್ತು. ಅವಳ ಆರೋಗ್ಯ ಹೇಗಿದೆ, ಮಗು ಆರೋಗ್ಯ ಹೇಗಿದೆ ಅಂತೇಳಿ ಚೆಕಪ್ ಮಾಡಿಸೋಣ ಅಂತೇಳಿ ಡಾಕ್ಟ್ರನ್ನ ಕರೆಸಿದೆ. ಒಳ್ಳೆ ಕೆಲಸ ಮಾಡಿದೆಪ್ಪ. ಮಧುಮತಿ, ಏನೋ ಬರಕ್ಕೆ ಹೇಳಿದ್ರಂತ. ಏನು ವಿಷಯ? ಶಿವಾನಿನ ಚೆಕಪ್ ಮಾಡೋದಕ್ಕೆ ಡಾಕ್ಟ್ರು ಬಂದಿದ್ದಾರೆ. ಶಿವಾನಿ ಚೆಕಪ್ ಮಾಡಕ್ಕ? ಶಿವಾನಿಗೆ ಏನಾಗಿದೆ? ಚೆನ್ನಾಗಿದ್ದಾಳಲ್ಲ? ಏನೋ ಹೀಗೆ ಕೇಳ್ತೀಯಾ? ಶಿವಾನಿ ಪ್ರೆಗ್ನೆಂಟ್ ಅಲ್ವಾ? ಅವತ್ತು ಚೆಕಪ್ ಮಾಡಿಸಿದ್ರಿ, ಅವತ್ತಿಂದ ಇವತ್ತಿನವರೆಗೂ ಮಾಡಿಸ್ಲೇ ಇಲ್ಲ. ಇದು ನಮ್ಮ ತಲೆ ಹೊಡೆದೇ ಇರಲಿಲ್ಲ. ನೋಡು, ಧನಂಜಯ ಡಾಕ್ಟ್ರನ್ನ ಕರೆಸಿದ್ದಾರೆ. ಅಯ್ಯೋ, ನನಗೇನಾಗಿಲ್ವಲ್ಲ ನೋಡಿ, ನಾನು ಆರಾಮಾಗೇ ಇದ್ದೀನಿ. ಹೌದೌದು, ನಾನು ಜನರಲ್ ಚೆಕಪ್ಗೆ ಕ್ಲಿನಿಕ್ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಕ್ಲಿನಿಕ್ ಯಾಕೆ ಹೋಗ್ತೀಯಾ? ಡಾಕ್ಟ್ರ ಇಲ್ಲಿ ಬಂದಿದ್ದಾರೆ, ಇದೇನೆ ಕ್ಲಿನಿಕ್ಗೆ. ಯಾಕೆ
ಚೆಕಪ್ ಅಂದ ತಕ್ಷಣ ಇಬ್ಬರು ಅಷ್ಟೊಂದು ಗಾಬರಿ ಆಗ್ತಾ ಇದ್ದಾರೆ. ಡಾಕ್ಟರ್ ಬಂದಿರ್ತಾನೆ, ಚೆಕಪ್ ಮಾಡ್ತಾರೆ. ಡಾಕ್ಟರ್ ಚೆಕಪ್ ಮಾಡಿ. ಮಧುಮತಿ ಡಾಕ್ಟ್ರೇ, ನಿಮಗೆ ಮನೆಯವರೆಲ್ಲ ತುಂಬ ಪರಿಚಯನಾ? ಹೌದು. ಯಾವ ಥರ? ದಿಗ್ವಿಜಯ್ ಅವರೇ ನನ್ನನ್ನು ಓದಿಸಿದ್ದು, ಕೆಲಸಕ್ಕೆ ಸೇರಿಸಿದ್ದು. ಬನ್ನಿ ಮಲ್ಕೊಳ್ಳಿ. ಏನೋ ಮಾಡೋದು ಇವಾಗ. ನಾವು ಕರ್ಕೊಂಡ್ಬಂದಿರೋ ಶೈಲು ಶಿವಾನಿ ಅಲ್ಲ ಅಂತ ಗೊತ್ತಾಗ್ಬಿಟ್ರೆ ಏನ್ ಮಾಡೋದು? ಶೈಲು ಹೊಟ್ಟೆಲಿ ಮಗು ಇಲ್ಲ ಅಂತ ಗೊತ್ತಾಗೋಗುತ್ತೆ. ಮಗು ಇಲ್ಲ ಅಂತ ಗೊತ್ತಾದ ತಕ್ಷಣ ಇವಳು ಶಿವಾನಿ ಅಲ್ಲ ಅಂತ ಗೊತ್ತಾಗುತ್ತೆ. ಹೊಟ್ಟೆಲಿ ಮನೆಗೆ ಬಂದಿರೋಳು ನಾಟಕದವಳು, ನಾವೆಲ್ಲ ಸೇರ್ಕೊಂಡು ನಾಟಕ ಮಾಡ್ತಿದ್ದೀವಿ ಅಂತ ಎಲ್ರಿಗೂ ಗೊತ್ತಾಗೋಗುತ್ತೆ ಕಣೋ. ದೊಡ್ಡ ಅನಾಹುತ ಆಗುತ್ತೆ. ಆಗತ್ತಮ್ಮ, ಹಾಗೆ ಆಗತ್ತೆ. ಇದರಿಂದ ಏನೋ ದೊಡ್ಡ ಸಮಸ್ಯೆ ಹಾಗೆ ಆಗತ್ತೆ. ಬಂದಿರೋಳು ಶೈಲು ಶಿವಾನಿ ಅಲ್ಲ ಅಂತ ಎಲ್ರಿಗೂ ಗೊತ್ತಾಗೋದ್ರೆ ಶಿವಾನಿನ ಸಾಯಿಸಿದವ್ರನ್ನ ಕಂಡುಹಿಡಿಯೋದು ತುಂಬ ಕಷ್ಟ ಆಗೋಗುತ್ತೆ. ಅಮ್ಮ, ನಾವು ಸೋತೋಗ್ಬಿಡ್ತೀವಮ್ಮ. ಶಿವಾನಿ ಆತ್ಮಕ್ಕೆ ನಾವು ನ್ಯಾಯ ಕೊಡ್ಸೋಕ್ಕಾಗೋದೇ ಇಲ್ಲ. ಅಲ್ಲಮ್ಮ, ಆ ಶೈಲುನ ಇಷ್ಟು ಕಷ್ಟಪಟ್ಟು ಕರ್ಕೊಂಬಂದು ಏನು ಸಾಧಿಸ್ದಂಗೆ ಆಯ್ತಮ್ಮ. ಶಿವಾನಿನ ಸಾಯಿಸಿದವರು ಆರಾಮಾಗಿ ಓಡಾಡ್ಕೊಂಡಿದ್ಬಿಡ್ತಾರೆ. ನಿನ್ನ ನೋವು ನನಗೆ ಅರ್ಥ ಆಗುತ್ತೆ ಕಣೋ. ಆದರೆ ಇದ್ದಕ್ಕಿದ್ದಾಗ ಚಿಕ್ಕ ಯಜಮಾನ್ರು ಡಾಕ್ಟ್ರನ್ನ ಯಾಕೆ ಕರೆಸಿದ್ರು ಅಂತ ನನಗೂ ಗೊತ್ತಾಗ್ತಿಲ್ಲ. ನನಗೂ ಅಷ್ಟೇ ಅಮ್ಮ, ಏನು ಮಾಡೋದು ಅಂತಲೇ ಗೊತ್ತಾಗ್ತಾಯಿಲ್ಲ. ಅಮ್ಮ, ನನಗೆಲ್ಲ ನೆನಪಿತ್ತಮ್ಮ, ಅವಳಿಗೆಲ್ಲ ಹೇಳ್ಕೊಟ್ಟಿದ್ದೆ. ಆದರೆ ಶಿವಾನಿ ಬಸರಿ ಅನ್ನೋದನ್ನ ಅವಳಿಗೆ ಹೇಳೋದೇ ಮರ್ತೋಗ್ಬಿಟ್ಟಿದ್ದೆ ನಾನು. ಅವರು ನಮ್ಮ ಈ ಇಕ್ಕಟ್ಟಿನ ಪರಿಸ್ಥಿತಿನ ಪರೀಕ್ಷೆ ಮಾಡ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಮುಂಚೆ ಏನಾದರೂ ಗೊತ್ತಿದ್ರೆ ಡಾಕ್ಟ್ರಿಗೆ ಏನಾದರೂ ಹೇಳಿ ಅಡ್ಜಸ್ಟ್ ಮಾಡ್ಬೋದಾಗಿತ್ತು. ಇವಾಗ ಅವಕಾಶ ಇಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲಮ್ಮ. ಏನಾಯ್ತು ಡಾಕ್ಟರ್? ಏನಿಲ್ಲ ಶಿವಾನಿ. ಡಾಕ್ಟರ್ ಏನೇ ಇದ್ರು ನಾವಿಬ್ಬರೇ ಇಲ್ಲಿ ಕೂತ್ ಮಾತಾಡೋಣವಾ? ಈ ವಿಚಾರನ ನಿಮ್ಮ ಹತ್ರ ಮಾತಾಡೋ ಪ್ರಯೋಜನ ಇಲ್ಲ ಶಿವಾನಿ. ಡಾಕ್ಟರ್ ಬಂದ್ರ? ಏನಾಯ್ತು ಡಾಕ್ಟರ್? ನಿಜವಾಗ್ಲೂ ನಿಮ್ಮ ಹೆಂಡತಿ ನಾರ್ಮಲ್ ಆಗಿದ್ದಾರಾ? ಹಾಂ, ಯಾಕೆ ಡಾಕ್ಟರ್ ಹಾಗೆ ಕೇಳ್ತಾ ಇದ್ದೀರಾ? ಏನಾಯ್ತು? ಮನೇಲಿ ಇಷ್ಟೊಂದು ಜನ ಇದ್ದು ನಿಜ ಗೊತ್ತಿಲ್ವಾ? ಅವ್ರನ್ನ ಗಮನಿಸ್ಕೊಂಡಿದ್ರೆ ನಾನು ಇಲ್ಲಿಗೆ ಬರೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಡಾಕ್ಟರ್, ನೀವು ಏನು ಹೇಳ್ತಾ ಇದ್ದೀರಾ? ನನ್ನ ಅರ್ಥ ತ್ರಿಶೂಲ್, ಮದುವೆ ಮಾಡ್ಕೊಂಡ್ರೆ ಮಾತ್ರ ಸಾಲದು, ಅವ್ರನ್ನ ಅರ್ಥ ಮಾಡ್ಕೋಬೇಕು. ಡಾಕ್ಟರ್, ಅವರು ತುಂಬ ವೀಕ್ ಆಗಿದ್ದಾರೆ. ಅವ್ರಿಗೆ ಒಳ್ಳೆ ಆರೈಕೆ ಬೇಕು. ಇದು ನಿಮ್ಮ ಮೊದಲನೇ ಮಗು. ಇಂಥ ರೆಪ್ಯೂಟೆಡ್ ಫ್ಯಾಮಿಲಿಗೆ ಬರೋ ಮಗು ಹೇಗಿರಬೇಕು? ತಾಯಿ ಹೇಗಿರಬೇಕು? ಯಾಕೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಅನಿಸ್ತಾ ಇದೆ ನನಗೆ. ಹೆಚ್ಚು ಕಡಿಮೆ ಅಂದರೆ ಅವಳು ಪ್ರೆಗ್ನೆಂಟ್ ಅಲ್ವಾ? ಏನು ಕೇಳ್ತಿದ್ದೀರಾ ಸರ್? ಪ್ರೆಗ್ನೆಂಟೇ. ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಅಂತ ಹೇಳಿದೆ ಅಷ್ಟೇ.